ಹೆಣ್ಮಗು ಪಕ್ಕ ಬಂದರೆ ಬಲ್ಲೆ ಭಯ ಆಗುತ್ತೆ ಗುರು. ನಾನು ಟಚ್ ಅಸೆಂಬ್ಲಿ ಕಮೆಂಟ್ ಮಾಡಿ ನಿಮಗೆ ಝೆಡ್ ಯಾವ ಕಲರಲ್ಲಿ ಬೇಕು. ಸೊ ಬರ್ತೈತಿ ಅವ್ರಿಗೆ ಪಾಪ. ಕ್ಲಚ್ ಪ್ಲೇಟ್ ಎಲ್ಲ ಫಿಟ್ ಆಗಬೇಕು. ಭಯ್ಯನ ರೆಡಿ ಮಾಡ್ತವ್ರೆ ಫಿಟ್. ಸೊ ಹೇ ಗೈಸ್, ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ಹೇಳಿದ್ದೆ ಝೆಡ್ಡಿಗೆ ರಾಕೆಟ್ ಬಿಲ್ಟ್ ಹಾಕ್ತೀನಿ, ಒಂದು ವಿಡಿಯೋ ಮಾಡ್ತೀನಿ ಅಂತ. ಸೊ ರಾಕೆಟ್ ಬಿಲ್ಟ್ ಹಾಕೋವಾಗ ನಾನು ಅಲ್ಲಿ ಪ್ರೆಸೆಂಟ್ ಇದ್ದಿಲ್ಲ. ಸೊ ಅದು ನಾನು ಜಸ್ಟ್ ವೀಡಿಯೋ ಮಾಡಿದ್ದಾರೆ ಭಯ್ಯ. ಸೊ ಆ ವಿಡಿಯೋನ ಆ್ಯಡ್ ಮಾಡ್ತೀನಿ. ಪ್ಲಸ್ ಬನ್ನಿ ಪರ್ಫಾಮೆನ್ಸ್ ಯಾವ ಥರ ಇದೆ. ಪ್ಲಸ್ ನಮ್ಮ RX 5 ಸ್ಪೀಡ್ದು ಸ್ವಲ್ಪ ಸರ್ವಿಸ್ ಬಿಟ್ಟಿದೆ, ಅದೆಷ್ಟು ದೂರ ಆಗಿದೆ ಇಲ್ಲ ಸ್ವಲ್ಪ ನೋಡ್ಕೊಂಬರೋಣ. ಸೊ ಬನ್ನಿ ಗೈಸ್, ಹೋಗ್ಬಿಟ್ಟು ಗಾಡಿ ನೋಡೋಣ ಹೆಂಗೆ ಆಗಿದೆ ಏನೋ ಅಂತ. ಆ್ಯಂಡ್ ಝೆಡ್ ರಾಕೆಟ್ ಬಿಲ್ಟಲ್ಲಿ ಯಾವ ಥರ ಇರಿಟೇಷನ್ ಸೌಂಡ್ ಇದೆಯಾ ನಾರ್ಮಲ್ ಸೌಂಡ್ ಇದೆ ಗೊತ್ತಾಗಲಿ. ಸೊ ಬನ್ನಿ ಗೈಸ್ ಹೋಗೋಣ. ಜಾಸ್ತಿ ವಿಡಿಯೋನ ನಾನು ಲಾಂಗ್ ಎಳೆಯೋದೇ ಬೇಡ. ಲಾಸ್ಟ್ ಟೈಮ್ ತುಂಬ ಲಾಂಗ್ ಇಳಿದ್ಬಿಟ್ಟಿದ್ದೀನಿ. ಸೊ ಲಾಂಗ್ ಎಳೆಯೋದು ಬೇಡ. ಆ್ಯಂಡ್ ನಿಮ್ಗೆ ಗೊತ್ತಿದೆ ಚಾನಲ್ನ ಸಬ್ಸ್ಕ್ರೈಬು, ಲೈಕು, ಶೇರ್ ಮಾಡಿಬಿಡ್ರಿ. ಎಲ್ಲ ನೋಡ್ತಾ ಇದ್ದೀರಾ, ಜಸ್ಟ್ ಒಂದು ಲೈಕ್ ಮಾಡೋಕ್ಕದು ಏನೂ ಹೋಗಲ್ಲ ನಿಮ್ಮದು, ಜಸ್ಟ್ ಒಂದು ಲೈಕ್ ಮಾಡಿಬಿಡಿ. ಸೊ ಬನ್ನಿ ಹೋಗೋಣ ಗೈಸ್. ಸೊ ನಾವಿವತ್ತು ಓಡಿಸ್ತಾ ಇರೋದು ಬಂದ್ಬಿಟ್ಟು ನಮ್ಮ RX Z ವಿತ್ ರಾಕೆಟ್ ಎನ್ಬಿಲ್ಟು. ಸೊ ಇದಕ್ಕೆ ಇವಾಗ ರಾಕೆಟ್ ಎನ್ಬಿಲ್ಟ್ ಒಂದು ಫಿಟ್ ಮಾಡಿದ್ದೀರಿ. ದುಲಾರಿಯಲ್ಲಿ ಇತ್ತಲ್ಲ ಅದನ್ನು ಚೇಂಜ್ ಮಾಡಿದ್ದೀನಿ. ಸಖತ್ತಾಗಿದೆ ಸೌಂಡೆಲ್ಲ. ಬಟ್ ಲಾಂಗ್ ಪಿಕಪ್ಪಲ್ಲಿ ಸ್ವಲ್ಪ ಸ್ಪೀಡು ಲೈಟಿಗೆ ಡ್ರಾಪ್ ಆಗ್ತೈತೆ. ಬಟ್ ಪಿಕಪ್ ಎಲ್ಲ ಚೆನ್ನಾಗಿದೆ, ಸೌಂಡ್ ಒಂಥರ ಇರಿಟೇಷನ್ ಇಲ್ಲ. ಬಟ್ ಓಪನ್ ಮಾಡಿದ್ರೆ ಅಂತೂ ಹೆವಿ ಓವರ್ ಸೌಂಡು. ಬನ್ನಿ ನೋಡೋಣ ಮುಂದೆ ಯಾವ ಥರ ಏನು ಹೋಗುತ್ತೆ. ಸೊ ಗಾಡಿ ಸ್ವಲ್ಪ ವೈಬ್ರೇಷನ್ ಆಗಿದೆ. ಆ್ಯಂಡ್ ಈ ಗಾಡಿನೂ ಪೇಂಟ್ ಮಾಡಿಸ್ಬೇಕಂತ ಅನ್ಕೊತಾ ಇದ್ದೀನಿ. ಸೊ ಗಾಯ್ಸ್ ಕಮೆಂಟ್ ಮಾಡಿ ನಿಮಗೆ ಝೆಡ್ ಯಾವ ಕಲರಲ್ಲಿ ಬೇಕು. ಸೊ ನಮ್ಮ ಕಲರಲ್ಲಿ ಆಪ್ಷನ್ಸ್ ಇರೋದು ಬಂದ್ಬಿಟ್ಟು ಎರಡು, ವೈಟು ಇಲ್ಲ ಚೆರಿ ರೆಡ್ಡು. ಎರಡಲ್ಲಿ ಯಾವ್ದಾರ ಒಂದು ಕಲರ್ ಮಾಡ್ಸೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಲೆಟ್ ಸಿ. ಸೊ ಗುರು ಇಲ್ಲಿಂದ ಫುಲ್ ಟ್ರಾಫಿಕ್ಕು. ಯಾಕಂದ್ರೆ ಚೆಕ್ಔಟ್ ಮಾಡ್ಬೋದು ನೀವು ಹೆಂಗಿದೆ ಟ್ರಾಫಿಕ್ಕು. ಆ್ಯಂಡ್ ನಮ್ಮ ಆಟೋ ಅವ್ರು ಹೆಂಗೆ ಬೇಕೋ ನುಗ್ತಾರೆ, ನೋ ಟೆನ್ಷನ್ ಅವ್ರಿಗೆ. ಸೊ ಇದ್ರ ಪರ್ಫಾಮೆನ್ಸ್ ನೋಡ್ಸೋಣ ಅಂದ್ಕೊಂಡೆ ನಿಮಗೆ. ಬಟ್ ಈ ಟ್ರಾಫಿಕಲ್ಲಿ ಹೌ ಟು ಶೋ ದಿ ಪರ್ಫಾಮೆನ್ಸ್ ಗೈಸ್ ಕಷ್ಟ. ಸ್ಟ್ರೈಟ್ ಹೋಗೋಣ ಅಂದರೆ ಫುಲ್ ಟ್ರಾಫಿಕ್ಕು. ಸೊ ಸೌಂಡ್ ಕೇಳಿಸ್ಕೊತಾ ಇರ್ಬೋದು ಗುರು, ಎಲ್ಲ ನಮ್ಮನ್ನೇ ನೋಡ್ಸವ್ರೆ, ಆ ಲೆವೆಲ್ಗಿದೆ ಸೌಂಡು. ಬಟ್ ದುಲಾರಿಯಲ್ಲಿ ಇಷ್ಟು ಅಂದರೆ ಸೌಂಡು ಬರ್ತಾಯಿದ್ದಿಲ್ಲ ಗುರು. ನಾರ್ಮಲ್ ಒಂದು ಓಪನ್ ಮಾಡಿದ್ರೆ ಮಾತ್ರ ಸೌಂಡು. ಸೊ ಹಂಗೆ ನೋಡ್ತಾ ಹೋಗೋಣ ಎಷ್ಟು ದೂರ ಆಗಿದೆ ಕೆಲಸ ಏನೋ ಅಂತ. ಸೊ ಗಾಯ್ಸ್ ನಾನು ಮೀಟರ್ ಹೇಳಿದೆ ಅಲ್ಲ,
ಮೀಟ್ರ್ ಮಾತ್ರ ನೋಡಿ ಒಂಚೂರು ಶೇಕ್ ಇಲ್ಲ. ಸೊ ಗ್ಯಾರೇಜ್ ಹತ್ರ ಒಂದು ರೌಂಡ್ ಹೋಗೋದೆ ಅಂಗಡಿ ಹತ್ರ. ನಿಮಗೆ ಸರ್ವಿಸ್ ಬಿಟ್ಟಿದ್ದೀನಿ ಗಾಡಿ, ಜಸ್ಟ್ ಒಂದು ಕಿತ್ತ ನೋಡಿಸ್ತೀನಿ. ಹ್ಯಾವ್ ಅ ಲುಕ್. ಹೆಂಗೆ ನೋಡ್ತಾರೆ ಗೊತ್ತಾ ಗುರು ಗಾಡಿ, ನಮಗೆ ಒಂಥರ ಖುಷಿ ಆಗೋದೈತೆ. ಸ್ಪೆಷಲ್ ಮೆಕ್ಯಾನಿಕ್ ಹೆಂಗವನೆ, ಫುಲ್ ಹಾರ್ಡ್ ವರ್ಕ್ ಮೆಕ್ಯಾನಿಕ್. ಆ್ಯಂಡ್ ಇಲ್ಲಿ 135 ರೆಡಿ ಆಗ್ತಾ ಇದೆ. ಕ್ಲಚ್ ಅಸೆಂಬ್ಲಿ, ಕ್ಲಚ್ ಫೇಸಿಂಗ್ ಮಾಡಿ ಮುಂದೆ ಫೋರ್ಕೆಲ್ಲ ಹೈಟು. ಏನು ಹೆಂಗವನೆ ಪಕ್ಕಾ ಮೆಕ್ಯಾನಿಕ್. ಯಾವುದು ಎಕ್ಸೆಲ್ ಮೆಕ್ಯಾನಿಕ್ ತಾನೆ ನಿನ್ನ ಮಗ? ಎಕ್ಸೆಲ್ ತಾನೆ? ಹೆಂಗವ್ರೆ ಹೆವಿ ಡಿಮ್ಯಾಂಡ್ ಇವರಿಗೆಲ್ಲ. ಎಕ್ಸೆಲ್ ಮಾಡ್ಬೇಕಂದ್ರೆ ಎಲ್ಲಿಂದ ಫೋನ್ ಬರ್ತೈತಿ ಇವ್ರಿಗೆ ಪಾಪ. ಸೋಜ್ ಫೋರ್ಕೆಲ್ಲ ಹೈಟ್ ಆಗೋಗೈತೆ. ಜಸ್ಟ್ ನಂಬರ್ ಪ್ಲೇಟ್ ಎಲ್ಲ ಮುಂದೆ ಫಿಟ್ ಆಗಬೇಕು. ಇನ್ನು ಕ್ಲಚ್ ಅಸೆಂಬ್ಲಿ, ಕ್ಲಚ್ ಪ್ಲೇಟ್ ಎಲ್ಲ ಫಿಟ್ ಆಗಬೇಕು. ಭಯ್ಯನು ರೆಡಿ ಮಾಡ್ತವ್ರೆ ಫಿಲ್ಟ್ರು. ಸೊ ಬನ್ನಿ ಗೈಸ್ ಹೋಗೋಣ ಅಂಗಡಿ ಹತ್ರ. ಟೈಮ್ ಆಗ್ತಾ ಇದೆ. ಬಂದೆ ಸಾಯಂಕಾಲ ಗಾಡಿ ಎತ್ಕೊಂಡು ನಿಮ್ಗೆ ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ ನೋಡ್ಸೋಣ. ಸೊ ಇನ್ನು ಕ್ಲಚ್ ಪ್ಲೇಟ್ ಎಲ್ಲ ಫಿಟ್ ಆಗಬೇಕು. ಮುಂದೆ ಎಲ್ಲ ಆಗಿದೆ. ಬನ್ನಿ ಗೈಸ್ ಹೋಗೋಣ ಅಂಗಡಿ ಹತ್ರ. ಹೇ ಗಾಯ್ಸ್, ನನ್ನ ನೈಟೇ ನಾನು ವೀಡಿಯೋ ಮುಗಿಸ್ಬೇಕಾಗಿತ್ತು. ಯಾಕಂದರೆ ನೈಟೇ ಬ್ಯಾಟ್ರಿ ಟೋಟಲ್ ಲೋ ಆಗೋಯಿತು. ನಾನು ಹೇಳಿದ್ದು ನಿಮಗೆ ನೋಡಿಸ್ಕೊಡ್ತೀನಿ ಅಂತ 5 ಸ್ಪೀಡ್ನ ಸರ್ವಿಸ್ ಮಾಡಿದ್ಮೇಲೆ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಸೊ ಬ್ಯಾಟ್ರಿ ಲೋ ಆಗೋ ಕಾರಣದಿಂದ ನಾನು ಏನು ನಿಮಗೆ ನೋಡ್ಸೋಕ್ಕಾಗಿಲ್ಲ. ಬಿಕಾಸ್ ನಾನು ಎಕ್ಸ್ಟ್ರಾ ಬ್ಯಾಟ್ರಿನೂ ಕ್ಯಾರಿ ಮಾಡಿದ್ದಿಲ್ಲ. ಯಾಕಂದರೆ ಲೋಕಲ್ ಓಡೋವಾಗ ನಾನು ವೀಡಿಯೋಸ್ ಮಾಡೋವಾಗ ಕ್ಯಾರಿ ಮಾಡಲ್ಲ, ಲಾಂಗ್ ಹೋದರೆ ಮಾತ್ರ ಕ್ಯಾರಿ ಮಾಡೋದು. ಸೊ ಅದರಿಂದ ನೆನ್ನೆ ವೀಡಿಯೋನ ಮುಗ್ಸೋಕ್ಕಾಗಿಲ್ಲ. ಸೊ ಇವತ್ತು ಮುಗಿಸ್ತಾ ಇದ್ದೀನಿ. ಅಪ್ಪ ಹೆಣ್ಮಗು ಪಕ್ಕ ಬಂದರೆ ಬಲ್ಲೆ ಭಯ ಆಗುತ್ತೆ ಗುರು. ನಾನು ಮುಂದೆ ಬಂದುಬಿಟ್ರೆ ಪರವಾಗಿಲ್ಲ, ಹಿಂದೆ ಅಂತೂ ಇರಬಾರ್ದು. ಆ್ಯಂಡ್ ನಾನು ವೀಡಿಯೋನ ಎಂಡ್ ಮಾಡಬೇಕಂತಾನೆ ಈ ಕ್ಲಿಪ್ ಶೂಟ್ ಮಾಡ್ತಾ ಇರೋದು. ಸೊ ಗೈಸ್, ನಿಮಗೆ ಝೆಡ್ ಪರ್ಫಾರ್ಮೆನ್ಸ್ ಯಾವ ಥರ ಇಷ್ಟ ಆಯಿತು ರಾಕೆಟ್ ಬಿಲ್ಟಲ್ಲಿ ಏನು ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಆ್ಯಂಡ್ ಬ್ಲಾಗ್ನ ಎಂಡ್ ಮಾಡೋಣ. ಸಿಗೋಣ ಮತ್ತೆ ಇನ್ನೊಂದು ನಮ್ಮ ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಟ್ ಸೇಫ್ಲಿ ಗೈಸ್. ಹೆಲ್ಮೆಟ್ ಹಾಕ್ಕೊಂಡೆ ಗಾಡಿನ ಓಡಿಸಿ. ಆ್ಯಂಡ್ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲ ಹಾಫೀಸ್ ಗೈಸ್.